ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಬಿಜೆಪಿಯಲ್ಲಿ ಈಗ ಕೇಳಿಬರುತ್ತಿರುವ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಅಂದರೆ ಅದು BS ಯಡಿಯೂರಪ್ಪ ನಂತರ ಬಿಜೆಪಿಯ ಮುಂದಿನ ದೊಡ್ಡ ನಾಯಕ ಯಾರು ಅಂತ. ಇದು ಕೇವಲ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಅಲ್ಲ. ಇದು 2028ರ ವಿಧಾನಸಭಾ ಚುನಾವಣೆಯನ್ನು ಬಿಜೆಪಿ ಯಾವ ನಾಯಕನ ಮುಖ ಮುಂದಿಟ್ಟುಕೊಂಡು ಎದುರಿಸಲಿದೆ ಎಂಬ ಪ್ರಶ್ನೆ. ಒಂದು ಕಡೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ, ಇನ್ನೊಂದು ಕಡೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ R ಅಶೋಕ್, ಜೊತೆಗೆ ಕೇಂದ್ರದಲ್ಲಿ ಪ್ರಭಾವ ಹೊಂದಿರುವ ಪ್ರಹ್ಲಾದ್ ಜೋಶಿ, ಮತ್ತೊಂದೆಡೆ ಬಿಜೆಪಿಯೊಳಗಿನ ಹಲವು ಹಿರಿಯ ನಾಯಕರು, ಹೊಸ ತಲೆಮಾರಿನ ನಾಯಕರು ಮತ್ತು ಹಿಂದುತ್ವದ ರಾಜಕಾರಣದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರುವ ಮುಖಗಳು. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗ್ರಾಮ ಮಟ್ಟದಿಂದ ಇಡೀ ಕರ್ನಾಟಕ ಅಧಿಕಾರದ ಮಟ್ಟಕ್ಕೆ ಬೆಳೆಸಿದ ಪ್ರಮುಖ ನಾಯಕರಲ್ಲಿ BS ಯಡಿಯೂರಪ್ಪ ಒಬ್ಬರು. ಆದರೆ ವಯಸ್ಸು, ಪಕ್ಷದ ರಾಷ್ಟ್ರೀಯ ನಾಯಕತ್ವದ ನಿರ್ಧಾರಗಳು ಮತ್ತು ಹೊಸ ತಲೆಮಾರಿನ ನಾಯಕತ್ವದ ಅಗತ್ಯದಿಂದಾಗಿ ಬಿಜೆಪಿಗೆ ಯಡಿಯೂರಪ್ಪ ನಂತರದ ನಾಯಕತ್ವವನ್ನು ಕಟ್ಟಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ. 2023ರ ನವೆಂಬರ್ನಿಂದ ವಿಜಯೇಂದ್ರ ಅವರು ಕರ್ನಾಟಕ ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಅವರ ಬಳಿ ಈಗ ಸ್ವಲ್ಪ ಮಟ್ಟದ ಪಕ್ಷದ ಸಂಘಟನೆಯ ಅನುಭವವಿದೆ. ಹಾಗೆ ಯಡಿಯೂರಪ್ಪ ಅವರ ರಾಜಕೀಯ ಪರಂಪರೆಯೂ ಇದೆ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಯಡಿಯೂರಪ್ಪ ಅವರ ಮಗ ಎಂಬ ಗುರುತು ಸಾಕಾಗುತ್ತಾ ಅಥವಾ ವಿಜಯೇಂದ್ರ ಅವರು ತಮ್ಮದೇ ಆದ ಸ್ವತಂತ್ರ ರಾಜ್ಯ ಮಟ್ಟದ ನಾಯಕತ್ವವನ್ನು ಸಾಬೀತುಪಡಿಸಬೇಕೇ ಅಂತ. ವಿಜಯೇಂದ್ರ ಅವರ ಸ್ಟ್ರೆಂತ್ಗಳೇನೆಂದರೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ, ಯಡಿಯೂರಪ್ಪ ಅವರ ರಾಜಕೀಯ ಲೆಗಸಿ, ಪಕ್ಷದ ಸಂಘಟನೆಯೊಂದಿಗೆ ಇರುವ ಸಂಪರ್ಕ ಮತ್ತು ಈಗ ಬಿಜೆಪಿ JDS ಹೊಂದಾಣಿಕೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆಯಲ್ಲೂ ವಿಜಯೇಂದ್ರ ಪ್ರಮುಖ ಪಾತ್ರದಲ್ಲಿದ್ದಾರೆ ಎನ್ನಲಾಗಿದೆ. 2026ರ ಜುಲೈನಲ್ಲಿ ಬಿಜೆಪಿ ಮತ್ತು JDS 2028ರ ಚುನಾವಣೆಯನ್ನು ಒಳಗೊಂಡಂತೆ ಮುಂದಿನ ರಾಜಕೀಯ ಹೋರಾಟಗಳಿಗೆ ಸಮನ್ವಯ ಸಮಿತಿ ರಚಿಸಲು ನಿರ್ಧರಿಸಿವೆ. ಆ ಸಮಿತಿಯಲ್ಲಿ ವಿಜಯೇಂದ್ರ, R ಅಶೋಕ್ ಮತ್ತು ಪ್ರಹ್ಲಾದ್ ಜೋಶಿ ಸೇರಿದಂತೆ ಪ್ರಮುಖ ನಾಯಕರು ಇರಲಿದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟ: ಕರ್ನಾಟಕದ ಮುಂದಿನ ಚುನಾವಣಾ ತಂತ್ರದಲ್ಲಿ ವಿಜಯೇಂದ್ರ ಅವರ ಪ್ರಮುಖ ಪಾತ್ರವಿರುತ್ತೆ ಅಂತ. ಆದರೆ ಅವರ ಮುಂದೆ ಸವಾಲುಗಳು ಕೂಡ ಇವೆ. ಪಕ್ಷದೊಳಗಿನ ಭಿನ್ನಾಭಿಪ್ರಾಯ, ಹಿರಿಯ ನಾಯಕರೊಂದಿಗೆ ಹೊಂದಾಣಿಕೆ ಮತ್ತು ಮುಖ್ಯವಾಗಿ ರಾಜ್ಯಾದ್ಯಂತ ಬಿಜೆಪಿಯ ಎಲ್ಲಾ ಗುಂಪುಗಳನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ. ಏಕೆಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವುದು ಒಂದು ವಿಷಯವಾದರೆ 224 ಕ್ಷೇತ್ರಗಳ ಚುನಾವಣೆಯನ್ನು ಮುನ್ನಡೆಸಬಲ್ಲ ಮುಖ್ಯಮಂತ್ರಿಯ ಮುಖ ಆಗುವುದು ಬೇರೆ ಒಂದು ವಿಷಯ. 2026ರಲ್ಲಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸುವ ಕುರಿತು ಚರ್ಚೆಗಳು ನಡೆದಿದ್ದರೂ ಜನವರಿಯಲ್ಲಿ ಬಂದ ವರದಿಗಳ ಪ್ರಕಾರ ಹೈಕಮಾಂಡ್ ಅವರನ್ನು ಮುಂದುವರಿಸಲು ನಿರ್ಧರಿಸಿತ್ತು. ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿ ನೋಡಿದರೆ ವಿಜಯೇಂದ್ರ ಅವರು ಈ ಬಿಜೆಪಿ ರೇಸ್ನಲ್ಲಿ ಅತ್ಯಂತ ಸಹಜ ಅಭ್ಯರ್ಥಿಗಳಲ್ಲಿ ಒಬ್ಬರು ಎನ್ನಬಹುದು. ಆದರೆ ಅವರು ಏಕೈಕ ಅಭ್ಯರ್ಥಿಯೇ ಖಂಡಿತ ಇಲ್ಲ. ಇನ್ನು R ಅಶೋಕ್ ಅವರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅವರು ಕರ್ನಾಟಕ ರಾಜಕೀಯದಲ್ಲಿ ಹೊಸ ಮುಖವಲ್ಲ. ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಉಪ ಮುಖ್ಯಮಂತ್ರಿಯಾಗಿದ್ದಾರೆ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅಂದರೆ ಸರ್ಕಾರವನ್ನು ನಡೆಸಿದ ಅನುಭವವೂ ಇದೆ, ವಿರೋಧ ಪಕ್ಷವನ್ನು ಮುನ್ನಡೆಸಿದ ಅನುಭವವೂ ಇದೆ. ಬಿಜೆಪಿ JDS ಸಮನ್ವಯ ಸಮಿತಿಯಲ್ಲೂ R ಅಶೋಕ್ ಪ್ರಮುಖ ಸದಸ್ಯರಾಗಿದ್ದಾರೆ. ಅವರ ಮತ್ತೊಂದು ಸ್ಟ್ರೆಂತ್ ಎಂದರೆ ಬೆಂಗಳೂರಿನ ರಾಜಕೀಯದ ಮೇಲೆ ಅವರ ಪ್ರಭಾವ. ಆದರೆ ಅಶೋಕ್ ಅವರ ಮುಂದೆ ಕೂಡ ಪ್ರಶ್ನೆಗಳಿವೆ. ಅವರು ರಾಜ್ಯಾದ್ಯಂತ ಬಿಜೆಪಿ ಮತದಾರರನ್ನು ಒಂದೇ ಮುಖದ ಹಿಂದೆ ಒಗ್ಗೂಡಿಸುವಷ್ಟು ದೊಡ್ಡ ಜನಪ್ರಿಯತೆಯನ್ನು ಹೊಂದಿದ್ದಾರಾ, ಅಥವಾ ಅವರು ಸಂಘಟನೆಯ ಪ್ರಮುಖ ನಾಯಕರಾಗಿ ಉಳಿದುಕೊಂಡು ಮುಖ್ಯಮಂತ್ರಿ ಮುಖದ ವಿಚಾರವನ್ನು ಹೈಕಮಾಂಡ್ ಮತ್ತೊಬ್ಬರಿಗೆ ನೀಡುತ್ತಾ? ಅದು ಇನ್ನೂ ಓಪನ್ ಕ್ವೆಶ್ಚನ್. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ: 2028ರ ಚುನಾವಣೆಯವರೆಗೆ R ಅಶೋಕ್ ಅವರನ್ನು ನಿರ್ಲಕ್ಷಿಸುವುದು ಬಿಜೆಪಿಗೆ ಸುಲಭವಾಗುವುದಿಲ್ಲ. ಇನ್ನು ಪ್ರಹ್ಲಾದ್ ಜೋಶಿ. ಕರ್ನಾಟಕ ರಾಜಕೀಯದಲ್ಲಿ ಜೋಶಿ ಅವರಿಗೆ ಮತ್ತೊಂದು ರೀತಿಯ ಸ್ಟ್ರೆಂತ್ ಇದೆ. ಅವರು ಕೇಂದ್ರ ಸಚಿವರಾಗಿದ್ದಾರೆ, ಪಕ್ಷದ ರಾಷ್ಟ್ರೀಯ ನಾಯಕತ್ವದೊಂದಿಗೆ ನೇರ ಸಂಪರ್ಕ ಹೊಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದ, ವಿಶೇಷವಾಗಿ ಧಾರವಾಡ, ಹುಬ್ಬಳ್ಳಿ ರಾಜಕೀಯದಲ್ಲಿ ಅವರ ಪ್ರಭಾವವಿದೆ ಮತ್ತು ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕದ ರಾಜಕೀಯದಲ್ಲಿ ಅನುಭವ ಹೊಂದಿರುವ ಹಿರಿಯ ನಾಯಕರಾಗಿ ಅವರು ಪ್ರಮುಖರು ಕೂಡ. ಬಿಜೆಪಿ JDS ಸಮನ್ವಯ ಸಮಿತಿಯಲ್ಲೂ ಜೋಶಿ ಇದ್ದಾರೆ. ಹಾಗಾಗಿ 2028ರ ಮೊದಲು ಬಿಜೆಪಿ ತನ್ನ ಮುಖ್ಯಮಂತ್ರಿ ಫೇಸ್ ಬದಲಾಯಿಸಬೇಕೆಂದು ನಿರ್ಧರಿಸಿಕೊಂಡರೆ ಜೋಶಿ ಅವರ ಹೆಸರು ಸಂಪೂರ್ಣವಾಗಿ ಹೊರಗಿಡಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ: ಕೇಂದ್ರ ಸಚಿವ ಸ್ಥಾನದಲ್ಲಿರುವ ಒಬ್ಬ ಹಿರಿಯ ನಾಯಕ ಕರ್ನಾಟಕಕ್ಕೆ ಮರಳಿ ರಾಜ್ಯ ರಾಜಕೀಯದ ಪೂರ್ಣಕಾಲಿಕ ನಾಯಕತ್ವ ತೆಗೆದುಕೊಳ್ಳಲು ಆಗುತ್ತಾ ಅಂತ. ಅದು ಹೈಕಮಾಂಡ್ನ ರಾಜಕೀಯ ಲೆಕ್ಕಾಚಾರದ ಮೇಲೆ ಅವಲಂಬಿತವಾಗಿರಬಹುದು. ಇನ್ನು ಯತ್ನಾಳ್ ಅವರ ಹೆಸರನ್ನು ಖಂಡಿತವಾಗಿ ಚರ್ಚಿಸಬೇಕು.
ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯೊಳಗಿನ ಭಿನ್ನಾಭಿಪ್ರಾಯದ ಅತ್ಯಂತ ಗಟ್ಟಿಯಾದ ಧ್ವನಿಗಳಲ್ಲಿ ಒಬ್ಬರಾಗಿದ್ದರು. ಆದರೆ ಅವರ ರಾಜಕೀಯ ಭವಿಷ್ಯವನ್ನು ಚರ್ಚಿಸುವಾಗ ಒಂದು ಪ್ರಮುಖ ಸಂಗತಿ ಮರೆಯಬಾರದು. 2025ರಲ್ಲಿ ಪಕ್ಷದ ಶಿಸ್ತಿನ ಕ್ರಮದಡಿ ಯತ್ನಾಳ್ ಅವರನ್ನು ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿತ್ತು. ಹಾಗಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರನ್ನು ಕರ್ನಾಟಕ ಬಿಜೆಪಿಯ ಅಧಿಕೃತ ಮುಂದಿನ ನಾಯಕತ್ವದ ರೇಸ್ನಲ್ಲಿ ನೇರವಾಗಿ ಇರಿಸುವುದು ಸರಿಯಾಗುವುದಿಲ್ಲ. ಆದರೆ ಅವರ ರಾಜಕೀಯ ಪ್ರಭಾವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದೂ ಕಷ್ಟ. ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅವರದೇ ಆದ ರಾಜಕೀಯ ನೆಲೆ ಇದೆ. ಆದ್ದರಿಂದ ಬಿಜೆಪಿ ಮುಂದಿನ ದಿನಗಳಲ್ಲಿ ತನ್ನ ಸಂಘಟನೆಯನ್ನು ವಿಸ್ತರಿಸುವಾಗ ಇಂತಹ ಪ್ರಭಾವಿ ಪ್ರಾದೇಶಿಕ ನಾಯಕರನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಎಂಬುದು ಕುತೂಹಲಕಾರಿ. ಇಲ್ಲಿ ಓವರ್ ಆಲ್ ಆಗಿ ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಕರ್ನಾಟಕ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕರ್ನಾಟಕ ಬಿಜೆಪಿ ಮಾತ್ರ ನಿರ್ಧರಿಸುವುದಿಲ್ಲ. ಬಿಜೆಪಿಯ ರಾಜಕೀಯದಲ್ಲಿ ಹೈಕಮಾಂಡ್ನ ಪಾತ್ರ ಅತ್ಯಂತ ದೊಡ್ಡದು. ಹಾಗಾಗಿ ರಾಜ್ಯದಲ್ಲಿ ಯಾರು ಜನಪ್ರಿಯರು ಎನ್ನುವುದಷ್ಟೇ ಅಲ್ಲ, ಹೈಕಮಾಂಡ್ಗೆ ಬೇಕಾಗಿರುವ ನಾಯಕತ್ವದ ಗುಣಗಳು ಯಾವುವು ಅದು ಕೂಡ ಮುಖ್ಯ. 2028ರ ಚುನಾವಣೆಗೆ ಬಿಜೆಪಿ ಯಾವ ಸ್ಟ್ರಾಟಜಿ ಬಳಸುತ್ತೆ, ಜೆಡಿಎಸ್ ಜೊತೆಗಿನ ಮೈತ್ರಿ ಯಾವ ಮಟ್ಟಕ್ಕೆ ಹೋಗುತ್ತೆ, ಬಿಜೆಪಿ ಸ್ವತಂತ್ರವಾಗಿ ಚುನಾವಣೆಗೆ ಹೋಗುತ್ತಾ ಅಥವಾ ಎನ್ಡಿಎ ಮೈತ್ರಿಯನ್ನು ಮುಂದುವರಿಸುತ್ತಾ, ಈ ಪ್ರಶ್ನೆಗಳ ಉತ್ತರದ ಮೇಲೆ ನಾಯಕತ್ವದ ಆಯ್ಕೆಯೂ ಬದಲಾಗಬಹುದು. ಅಂದ್ರೆ ನಾಯಕ ಯಾರು ಅನ್ನುವ ಪ್ರಶ್ನೆಗೆ ಮೊದಲು ಚುನಾವಣೆಯ ಸ್ಟ್ರಾಟಜಿ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ. ಅದು ಕೂಡ ಬಿಜೆಪಿಯ ಸ್ಟ್ರಾಟಜಿ ಆಗಿರಬಹುದು. ನಾವು ಇದುವರೆಗೂ ಡಿಸ್ಕಸ್ ಮಾಡಿದ ಹೆಸರುಗಳೆಲ್ಲ ಅಂತಿಮವಲ್ಲ. ಬಿಜೆಪಿ ರಾಜಕೀಯದಲ್ಲಿ ಕೊನೆಯ ಕ್ಷಣದವರೆಗೂ ಲೆಕ್ಕಾಚಾರ ಬದಲಾಗಬಹುದು. ಒಂದು ಹೊಸ ಮುಖವೂ ಕೂಡ ಮುಂದೆ ಬರಬಹುದು. ಇನ್ನೊಬ್ಬ ಹಿರಿಯ ನಾಯಕನಿಗೂ ಅವಕಾಶ ಸಿಗಬಹುದು. ಅಥವಾ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರನ್ನೇ ಚುನಾವಣೆಗೆ ಮುನ್ನ ಘೋಷಿಸದೇ ಇರಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ 2028ರಲ್ಲಿ ಕರ್ನಾಟಕ ಬಿಜೆಪಿಯನ್ನು ಮುನ್ನಡೆಸಬಲ್ಲ ನಾಯಕ ಯಾರು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ.